ಕನ್ನಡ ಜಾಣೆ ನಮಸ್ಕಾರ. ಯಂಗ್ ಪುಂಗ್ಲಿ ಚಕ್ರವರ್ತಿ ಮಿಥುನ್ ಶೇಟ್ ಈ ವಿಚಾರದಲ್ಲಿ ಮಾತಾಡೋಕ್ಕೆ ನಿನ್ಗೆ ಎಷ್ಟು ಕಮಿಷನ್ ಬೇಕು, ಎಷ್ಟು ದುಡ್ಡು ಬೇಕು? ಸತ್ತ ಕಲ್ಲುಗಳನ್ನು ಮದುವೆ ಮಾಡಿಸಿ ಸಂಭ್ರಮ ಪಡುವ ಜನ ಜೀವಂತವಾಗಿರೋ ಹುಡುಗ ಹುಡುಗಿಗೆ ಯಾವತ್ತು ಮದುವೆ ಮಾಡಿಸೋದು? ಬ್ರಾಹ್ಮಣರ ಅನ್ನಕ್ಕೆ ಬದುಕಿಗೆ ದಾರಿಯಾದಂತಹ ಆ ಸಮುದಾಯದ ಹೆಣ್ಣುಮಗಳು ಬೀದಿ ಬಿಕಾರಿಯಾಗಿ ಅಲಿತಾ ಇದ್ರೆ ನಿಮ್ಗೇನು ಅನ್ಸಲ್ವಾ? ಇಂದು ನಾವೆಲ್ಲ ಒಂದು ಅಂತ ಹೇಳಿದ್ದೇನು? ಯಾರನ್ನ ಮೋಸಗೊಳಿಸ್ಲಿಕ್ಕೆ? ಪಾಲ್ಕಲ್ ಹುಡುಗ ಹುಡುಗಿ ಲವರ್ ಸಿಕ್ಬಿಟ್ರೆ ತಾಳಿ ಕಡಿಸ್ತೀವಿ, ಮದುವೆ ಮಾಡಿಸ್ತೀವಿ ಅಂತ ಹೇಳುವ ಪ್ರಮೋದ್ ಮುತಾಲಿಕ್ ಇವತ್ತೆಲ್ಲ ಸತ್ ಬಿದ್ದಿದ್ಯಪ್ಪ ನೀನು? ಎಲ್ಲಪ್ಪ ಸತ್ ಬಿದ್ದಿದ್ಯಾ? ಬಾ ಮದುವೆ ಮಾಡಿಸೋ. ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡುವ ಉಡುಪಿ ಪೇಜಾವರ ಯತಿಗಳೇ, ಯಾವತ್ತ ಮಗು ಕರ್ಕೊಂಡು ಮಠಕ್ಕೆ ಕರ್ಕೊಂಬರೋದು ನೀವು? ರಾಜ ಮರ್ಯಾದೆಯಿಂದ ಆ ಮಗುವನ್ನ ಯಾವತ್ತು ನೀವು ಮಠಕ್ಕೆ ಕರ್ಕೊಂಬರೋದು? ಎಲ್ಲವನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ, ಎಲ್ಲ ಕಡೆ ಶ್ರೀನಿವಾಸ ಕಲ್ಯಾಣ ಅಂತ ಮಾಡ್ತಾರೆ, ತುಂಬಾ ಖರ್ಚು ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಜೀವ ಗೊಂಬೆಗಳಿಗೆ ದೇವರುಗಳಿಗೆ ಮದುವೆ ಮಾಡಿಸೋದಂತೆ. ನನಗೆ ಅರ್ಥನೇ ಆಗ್ತಿಲ್ಲ. ಪ್ರತಿ ವರ್ಷ ದೇವರುಗಳಿಗೆ ಮದುವೆ ಮಾಡಿಸೋದಂತೆ. ಈ ಸಂದರ್ಭದಲ್ಲಿ ಕುವೆಂಪು ಅವರ ಒಂದು ಸಾಲು ನೆನಪಾಗುತ್ತೆ ನನಗೆ. ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದದು ಸಾಕು, ಜೀವದಾತೆಯನೆಂದು ಕೂಗಬೇಕು ಅಂತ ಹೇಳಿ. ನಿರ್ಜೀವ ಕಲ್ಲುಗಳಿಗೆ ಮದುವೆ ಮಾಡಿಸಿ ಸಂಭ್ರಮ ಪಡುವ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಮಹಾನ್ ಭಾವರೇ, ಈ ಎರಡು ಹೃದಯಗಳನ್ನ, ಯುವ ಪ್ರೇಮಿಗಳನ್ನ ಯಾಕೆ ಒಂದು ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಮದುವೆ ಮಾಡ್ಸೋಕ್ಕಾಗ್ತಾ ಇಲ್ಲ? ನಾನು ಯಾವುದ್ರ ಬಗ್ಗೆ ಹೇಳ್ತೇನೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಪುತ್ತೂರಿನ ಬಿಜೆಪಿ ಮುಖಂಡ ಜಗನ್ನೀಶ್ ರಾವ್ ಅನ್ನುವ ಬ್ರಾಹ್ಮಣರ ಮಗ ಕೃಷ್ಣರಾವ್ ಅನ್ನೋ ಹುಡುಗ ತನ್ನ ಸಹಪಾಠಿಯನ್ನ, ತನ್ನ ಕ್ಲಾಸ್ಮೇಟ್ ಆದಂತ ವಿಶ್ವಕರ್ಮ ಬ್ರಾಹ್ಮಣರ ಮಗಳು ಪೂಜಾಳಂಗೆ ಒಂದು ಮಗು ಕೈ ಕೊಟ್ಬಿಟ್ಟು ಇವತ್ತು ಮದುವೆ ಆಗ್ಲಿಕ್ಕೆ ನಿರಾಕರಿಸ್ತಾ ಇದ್ದಾನೆ. ಇನ್ನೂ ದೊಡ್ಡ ಕಗ್ಗಂಟಾಗಿ ಕೂತಿದೆ ಅದು. ಅದೇ ಬೇರೆ ಕಡೆ, ಕೆಲವು ಕಡೆ ಆಗಿದ್ರೆ ಇಷ್ಟೊತ್ತಿ ಪೊಲೀಸರು ಒದ್ದೆಳಕ ಬಂದು ಸ್ಟೇಷನ್ ತಾಳಿ ಕಡಿಸ್ತಾ ಇದ್ರು. ಆಗಿಲ್ವ ಇನ್ಸಿಡೆಂಟ್? ಎಷ್ಟೋ ಹಲವಾರು ಪೊಲೀಸ್ ಸ್ಟೇಷನ್ ಮದುವೆ ಆಗಿಲ್ವೇನ್ರಿ? ಆಗಿದ ತಾನೆ? ಇದ್ಯಾಕೆ ಆಗ್ತಾ ಇಲ್ಲ? ಏನ್ ಅಡ್ಡಿ ಬಂದಿರೋದಂಗಾದ್ರೆ? ಅಲ್ರಿ, ಯಾವ ಹೆಣ್ಮಗುದ್ರಿ ಅದು? ವಿಶ್ವಕರ್ಮನಾಗ ಶ್ರೇಷ್ಠರಲ್ವಾ? ಅವ್ರು ಬ್ರಾಹ್ಮಣರಲ್ವಾ ಹಂಗಾದ್ರೆ? ಇದೇ ಬಿಗ್ ಬಾಸ್ ಅಲ್ಲಿ ಧನರಾಜ್ ಅಂತ ಹುಡುಗ ಇದ್ನಲ್ಲಪ್ಪ ಒಬ್ಬ, ಅವನ ತಾನು ದೇವ್ರ ಪೂಜೆ ಮಾಡ್ತಿದ್ದು. ವಿಶ್ವಕರ್ಮರಂದ್ರೆ ದೇವರನ್ನ ಕೊಟ್ಟವರು, ದೇವರಿಗೆ ಆಕಾರ ಕೊಟ್ಟಂತವ್ರು. ಇವತ್ತು ಯಾವ ಪುರೋಹಿತರು ದೇವರು, ಸಂಪ್ರದಾಯ, ಧರ್ಮ, ಶಾಸ್ತ್ರ ಅನ್ಕೊಂಡು ಅನ್ನಕ್ಕೆ ದಾರಿ ಮಾಡ್ಕೊಂಡ್ರು, ಇಷ್ಟು ವರ್ಷ ತಾವು ಶ್ರೇಷ್ಠರು ಅಂತ ಹೇಳ್ಕೊಳ್ತಾ ಬಂದ್ರು, ಬೇರೆ ಸಮುದಾಯಗಳನ್ನ ಕಪಿಮುಷ್ಟಿ ಇಟ್ಕೊಂಡ್ರು, ಅದಕ್ಕೆ ದಾರಿ ಮಾಡಿಕೊಟ್ಟಂತವ್ರೆ ಈ ವಿಶ್ವಕರ್ಮರು. ಯಾಕೆ ಅಂದ್ರೆ ಇವರು ದೇವ್ರಿಗೆ ಆಕಾರ ಕೊಟ್ಟರು. ಪುರೋಹಿತರಿಗೆ ಏನ್ ದೇವ್ರ ಬಗ್ಗೆ ಈ ತರ ಇತ್ತು ಅಂತಿಲ್ಲ. ಅವ್ರು ಯಾವ ಗೊತ್ತಲ್ಲ, ಹೋಮ ಮಾಡ್ಕೊಂಡು ಅಗ್ನಿ ಪೂಜೆ ಮಾಡ್ಕೊಂಡಿರ್ತಾರೆ. ನೋಡಿ, ನಿಮ್ ದೇವ್ರು ಹಿಂಗಿದ್ದಾನೆ, ಇಷ್ಟು ಕೈ ಇದಾವೆ, ಇಷ್ಟು ಆಯುಧಗಳಿದಾವೆ, ಹಿಂಗ್ ನಾಲ್ಗೆ ಇದೆ, ಕೋರೆ ಇದೆ, ಮತ್ತೊಂದಿದೆ, ಚಕ್ರ ಇದೆ, ಏನೋ ಗಂಗೆ ಇದ್ದಾಳೆ, ಮತ್ತೊಂದಿದ್ದಾಳೆ ಅಂತೇಳಿ ಒಂದೊಂದು ದೇವ್ರಿಗೂ ಒಂದೊಂದು ಆಕಾರ ಕೊಟ್ಟು ಆ ದೇವ್ರನ್ನ ಮುಂದೆ ಮಾಡಿ ಬೇರೆ ಬೇರೆ ತಳ ಸಮುದಾಯ ಎಲ್ಲರೂ ಸಹ ಯಾಮಾರಿಸಿ ನಿಮ್ಮ ಬದುಕಿಗೆ, ಅನ್ನಕ್ಕೆ ದಾರಿ ಮಾಡಿಕೊಟ್ಟಂತ ಒಂದು ಸಮುದಾಯ ವಿಶ್ವಕರ್ಮ ಸಮುದಾಯ. ಯಾಕೆಂದ್ರೆ ದೇವ್ರನ್ನ ಕಿತ್ತಿದವರು. ಆ ಸಮುದಾಯದ ಹೆಣ್ಣುಮಗಳು ಇವತ್ತು ಕೃಷ್ಣರಾವನ್ನ ಬ್ರಾಹ್ಮಣ ಹುಡುಗನಿಂದ ಮಗು ಪಡೆದು ಇವತ್ತ ಮದುವೆ ಆಗ್ಲಿ ನಿರಾಕರಿಸ್ತಾ ಇದ್ದಾನೆ. ಆಕೆ ನಿಮ್ಗೆ ಅನ್ನ ಕೊಟ್ಟಂತ ಸಮುದಾಯ ಬೀದಿ ಬಿಕಾರಿಯಾಗಿ ಅಲಿತಾ ಇದ್ದಾಳಲ್ಲ, ನಿಮ್ಗೆ ಏನ್ ಅನ್ಸಲ್ವಾ? ಯಾಕೆ ಅವ್ರು ಕೀಳಾಗಂದ್ರೆ? ನಿಮ್ಮ ದೃಷ್ಟಿಯಲ್ಲಿ ಅವ್ರು ಕೀಳು. ಈ ಸಂದರ್ಭದಲ್ಲಿ ಚಕ್ರವರ್ತಿ ಸೂಲಿಬೇಲೆ ಒಂದು ಮಾತನ್ನು ಮಾಡ್ತಾರೆ. ಮನೆಯಲ್ಲಿ ನೋಡ್ತಾ ಇದ್ದೆ ನಾನು, ನಿನ್ನೆ ಮನೆಯಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದು ಹೇಳ್ತಾನೆ, ಎಲ್ಲರೂ ಹೇಳ್ತಾರೆ ಬ್ರಾಹ್ಮಣರು ತುಂಬಾ ಮೋಸ ಮಾಡಿದ್ರು ಮತ್ತೊಂದು ಅಂತ ಹೇಳ್ಬಿಟ್ಟು. ನೀವು ಇತ್ತೀಚೆಗೆ ಬ್ರಾಹ್ಮಣರು ತುಂಬಾ ಟೀಕೆಗಳಾಗ್ತಾ ಇದೆ, ಟೀಕೆ ಮಾಡ್ತಾವ್ರೆ. ಆದರೆ ಆ ಟೀಕೆ ಮಾಡೋನಿಗೆ ಗೊತ್ತು, ನನಗಿಂತ ಬುದ್ಧಿವಂತರವರು ಅಂತ ಹೇಳ್ಬಿಟ್ಟು, ಬಹಳ ಬುದ್ಧಿವಂತರವರು. ಅವ್ರಿಗೆ ಆ ಬುದ್ಧಿವಂತಿಕೆ ಕಟ್ಟದ್ರಲ್ಲಿದೆ. ಎಲ್ಲವನ್ನು ಸೇರಿಸ್ತಾರೆ, ಒಗ್ಗಟ್ಟು ಮಾಡ್ತಾರೆ, ಇಡಿಯಾಗಿ ನೋಡ್ತಾರೆ, ಕಟ್ಟುತ್ತಾರೆ ಅಂತ ಹೇಳ್ಬಿಟ್ಟು. ಆ ಕಟ್ಟುವಿಕೆಯಲ್ಲಿ, ಒಗ್ಗಟ್ಟು ಮಾಡುವಿಕೆಯಲ್ಲಿ ಚಕ್ರವರ್ತಿ ಮಿಥುನ್ ಸೇಠ್ ನಿನ್ನ ಸಮುದಾಯ ಇಲ್ವಾ? ನಿನ್ನ ಸಮುದಾಯವನ್ನ ಕೀಳಾಗಿ ನೋಡ್ತಾ ಇದಾರೆ. ಹಂಗಾದ್ರೆ ಬಿಕಾರಿಗಳ ನೀವು? ಹೇಳಪ್ಪ. ಯಾಕೆ ಅಂದ್ರೆ ಆ ಒಂದು ಹುಡುಗಿ ಪೂಜಾ ಯಾರಿದ್ದಾಳೆ, ನಿನ್ನದೇ ಸಮುದಾಯದ ಹೆಣ್ಮಗಳು. ನಿನ್ನ ಸಮುದಾಯದ ಹೆಣ್ಣುಮಗಳ ಪರವಾಗಿ ನೀನು ಧ್ವನಿ ಎತ್ತಕ್ಕಾಗ್ತಾ ಇಲ್ಲ, ಮಾತಾಡಕ್ಕಾಗ್ತಾ ಇಲ್ಲ ಅಂದ್ರೆ ನಿನ್ಗೆ ಎಷ್ಟು ಕಮಿಷನ್ ಬೇಕು? ನೀನು ಎಲ್ಲರನ್ನೂ ಮಾತಾಡೋದು ಕಮಿಷನ್ ದೃಷ್ಟಿ ಅಲ್ವಾ? ದುಡ್ಡು ತಾನೇ ಬೇಕು ನಿನಗೆ. ನಿನಗೆ ಎಷ್ಟು ದುಡ್ಡು ಬೇಕು, ಎಷ್ಟು ಕಮಿಷನ್ ಬೇಕು, ನಾನು ಕೊಡಿಸ್ತೀನಿ. ಕರ್ನಾಟಕ ಜನ ಕೊಡ್ತಾರೆ, ಒಂದು ಹೆಣ್ಮಗುಗೋಸ್ಕರ ಕೊಡ್ತಾರೆ. ನಿನ್ನ ಯೋಗ್ಯತೆಗೆ, ನಿನ್ನ ಸಮುದಾಯದ ಹೆಣ್ಣುಮಗಳ ಪರವಾಗಿ ಒಂದು ಧ್ವನಿ ಎತ್ತಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ ಅಂದ್ರೆ ನಿನ್ನ ಹಣೆ ಬರ ಏನು? ನಿನ್ನ ಯೋಗ್ಯತೆ ಎಷ್ಟು ಮಟ್ಟಿಗೆ? ಯಾವ ಮಟ್ಟದ ನಿನ್ನ ಯೋಗ್ಯತೆ? ಮತ್ತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳ್ತಾ ಇದ್ರು,
ಆ ಹುಡುಗನ ತಂದೆ ಸೇರಿಸಿ ಹಿಂದೂ ನಾವೆಲ್ಲ ಒಂದು, ಹುಡುಗನ ತಂದೆ ಬಿಜೆಪಿ ಮುಖಂಡ, ಕೂಗಿಲ್ವ ಘೋಷಣೆಗಳು ನೀವೆಲ್ಲ? ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತಿತ್ತು ಶುರು ಮಾಡ್ತಿರಲ್ಲಪ್ಪ, ಹಿಂದೂ ನಾವೆಲ್ಲ ಒಂದು ಅಂತ. ಯಾರನ್ನೇ ಅಮರ್ಸಕ್ಕೆ ಹೋಗ್ತಾ ಇರೋದು? ಅಲ್ಲ, ಇವ್ರು ಹಿಂದೂಗಳಲ್ವಾ? ಹಿಂದೂಗಳಲ್ವೇನ್ರಿ? ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ಅದಕ್ಕೆ ತಾನೆ ನಿನ್ನ ಈ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಮಾತಿನಿಂದ ಸ್ಫೂರ್ತಿಗೊಂಡು ಬೇಗ ಶುರು ಮಾಡೋಣ ಅಂತ ಹೇಳಿ ಅಲ್ಲಿ ಮಗು ಕೈ ಕೊಟ್ಟ. ಇನ್ನೂ 3 ಮಕ್ಳು ಬಾಕಿ ಇದ್ವಲ್ಲ, ಅದಕ್ಕೆ ಅವಕಾಶ ಮಾಡ್ಕೊಡಪ್ಪ ನೀನು. ಅದಕ್ಕೇನೋ ಸಾಬ್ರೋ, ಕ್ರಿಶ್ಚಿಯನ್ರು, ಇನ್ಯಾವನೋ ಮತ್ತೊಬ್ರು ಅಡ್ಡಿ ಪಡ್ತಾ ಇಲ್ಲ. ಯಾರು ಅಡ್ಡಿ ಮಾಡ್ತಾ ಇರೋದು? ನಿನ್ನದೇ ಸಮುದಾಯ. ಒಗ್ಗೂಡ್ಸ್ ಮತ್ತೆ ಇನ್ನೂ 3 ಮಕ್ಳು ಮಾಡ್ಕೊಳ್ಳಿ. ಅವರು ನೀನ್ ತಾನೇ ಬಗಳಿದ್ದು 4 ಮಕ್ಳು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಆ ಹುಡುಗನ ಅಪ್ಪ ಅಮ್ಮ ಹೇಳ್ತಾರಂತೆ, ಆ ಮಗುವನ್ನು ಸಾಂತ್ವನ ಕೇಳಕ್ ಬಿಟ್ಬಿಡ್ಲಿ ಅಂತ. ಯಾಕೆ ಬಿಡ್ಬೇಕು? ಊಷಿತ್ಕೆ ಕೆಮ್ಮಿದ್ಕೆ ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡುವ ಉಡುಪಿ ಪೇಜಾವರ ಎತ್ತಿಗಳಿಲ್ವಾ? ನಮ್ಮ ಶ್ರೇಷ್ಠ ಎತ್ತಿಗಳಿಲ್ವಾ? ಕರ್ಕೊಂಬರ್ತಾರೆ ಸ್ವಾಮಿಗಳ. ಯಾವತ್ತು ಕರ್ಕೊಂಬರೋದು ನೀವು? ಮಗು ಕರ್ಕೊಂಬಂದು ಆಶ್ರಮ ಸಾಕ್ಬೇಕಲ್ಲ ನೀವು ಮಠದಲ್ಲಿ. ಇವತ್ತು ಯಾವತ್ತು ಕರ್ಕೊಂಬರೋದು ನೀವು? ಹಿಂದೂ ನಾವೆಲ್ಲ ಒಂದು. ಇದು ಹೆಂಗ್ ಮತ್ತೆ? ಯಾಕೆ ಮದುವೆ ಮಾಡಿಸ್ತಾ ಇಲ್ಲ? ಏನ್ ಸಮಸ್ಯೆ? ಇನ್ನೊಬ್ಬಿದ್ದ ಈ ಪ್ರಮೋದ್ ಮುತಾಲಿಕ್ ಅನ್ನೋ ಶ್ರೀರಾಮ್ ಸೇವೆ ಮುಖಂಡ, ವ್ಯಾಲೆಂಟೈನ್ಸ್ ಡೇ ದಿನ ಬಂದ್ರು ಸಾಕು ಇವನು ಈ ಪಟಾಲಂಗಳು ಶುರುವಾಗುತ್ತೆ ಕೋತಿ ಚೇಷ್ಟ. ಯಾರ್ಯಾರು ಪಾರ್ಕ್ಗಳಲ್ಲಿ ಪ್ರೇಮಿಗಳಿದ್ದೀರಾ, ನಮ್ಮ ಕಣ್ಣಿಗೆ ಬಿದ್ದರೆ ಅಲ್ಲೇ ತಾಳಿ ಕಟ್ಟಿಸ್ಬಿಡ್ತೀವಿ, ಅಲ್ಲೇ ಮದುವೆ ಮಾಡಿಸ್ತೀವಿ ಅಂತ. ಈಗ ಬಾರಪ್ಪ ಮದುವೆ ಮಾಡಿಸೋ. ಎಲ್ಲೋ ಸತ್ ಬಿದ್ದಿದ್ಯಾ? ಲೋ ಮುತಾಲಿಕ್, ಎಲ್ಲಿ ನೆಗೆದು ಬಿದ್ದಿದ್ಯೋ ನೀನು? ಬಾರೋ ಮದುವೆ ಮಾಡಿಸೋ. ಆ ಹುಡುಗಿ ಅಂಗಲಾಚ್ತದೆ ಕಣೋ. ಯಾವುದೋ ತೆವಲ್ಗುಟ್ಟಿದ್ದಲ್ಲ, ಆತರ ಕೊಟ್ಟಿದ್ದಲ್ಲ, ದುಡ್ಡಿಗುಟ್ಟಿದ್ದಲ್ಲ. 8 ವರ್ಷ ಸತತವಾದ ಪ್ರೀತಿ ಮಾಡಿದ್ದಾರೆ, ಪವಿತ್ರವಾದ ಪ್ರೀತಿ ಮಾಡಿದ್ದಾರೆ. ಅದ್ರ ಫಲ ಅರ್ಥ ಇಲ್ಲ, ಭಾವನೆಗಳಿಲ್ವೇನ್ರಿ? ಆ ಹುಡುಗ ಬಂದು ಮಾತಾಡ್ಲಿ. ಆ ಹುಡುಗಿ ಅದಕ್ಕೆ ಒಂದು ಸಲ ನನ್ನ ಮದುವೆ ಆಗಲಿ ಸಾಕು, ಒಂದೇ ಒಂದು ಸಲ ಮಾತಾಡಕ್ ಬಿಡಿ ಅಂತ ಹೇಳ್ಬಿಟ್ಟು ಆ ಹುಡುಗನ ಮಾತಾಡಕ್ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ? ಅಪ್ಪ ಎಲ್ಲಿ ಸತ್ ಬಿದ್ದಿದ್ಯಾ? ಬಾ ಮದುವೆ ಮಾಡಿಸ್ತೀವ. ಪಾರ್ಕ್ಲ್ಲಿ ಕುತ್ಕೊಂಡು ಯಾರ್ದೋ ಮಕ್ಕಳನ್ನ ಹುಡುಗಿ ಜೊತೆಲಿ ನಿಂತ್ಬಿಟ್ರೆ ತಾಳಿ ಕಟ್ಸ್ಬಿಡ್ತಾನಂತೆ. ಬಾಪ್ಪ ತಾಳಿ ಕಟ್ಸುವಾಗ ಆ ಹುಡುಗಿ ಅಂಗಲಾಗ್ತಾ ಇದ್ದಾಳೆ. ಎಲ್ಲಿ ನೆಗೆದು ಬಿದ್ದಿದ್ದೀನಿ ನೀನು ಇವತ್ತು? ಆ ಸಮುದಾಯದ ಮುಖಂಡರಂತ KP ನಂಜುಂಡಿ ಅವರು ತುಂಬಾ ಸಲ ಹೋಗ್ತಾರೆ, ಸಂಧಾನ ಮಾಡಕ್ ಹೋಗ್ತಾರೆ. ಅವ್ರು ಹೇಳ್ತಾರೆ ಆಗ್ತಾ ಇಲ್ಲ, ಹುಡುಗಿ ತಾಯಿ ಒಪ್ತಾ ಇಲ್ಲ, ಅಲ್ಲ ಹುಡುಗನ ತಾಯಿ ಒಪ್ತಾ ಇಲ್ಲ. ಆ ಹುಡುಗನ ತಾಯಿ ಒಪ್ತಾ ಇಲ್ಲ ಅಂದ್ರೆ ನಾನು ಆಕೆನೇ ದೂರ್ತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ನನಗೆ ರಾಮಚಂದ್ರಪುರ ಮಠದ ಆ ಪ್ರಕರಣ ಇದೆ, ಪ್ರೇಮಲತಾ ಅವ್ರ ಮಾತು ನೆನಪಾಗುತ್ತೆ. ಅದೇ ರಾಮಚಂದ್ರಪುರ ಮಠದ ಯಾರೋ ಸ್ವಾಮಿಗಳಿದಾರಲ್ಲಪ್ಪ, ರಾಘವೇಶ್ವರ ಭಾರತಿ ಸ್ವಾಮಿಗಳು, ಅವ್ರದ್ದು ಕೋರ್ಟ್ಗೆಲ್ಲ ಹೋಗಿತ್ತಲ್ಲ, ಒಪ್ಪಿತವಾದ ಲೈಂಗಿಕ ಕ್ರಿಯೆ ಮಾಡಿ 3 ವರ್ಷ ಒಂದು ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ರು ಅಂತ. ಆದ್ರೆ ಆ ಬಲಿಪಶುವಾದಂತಹ ಪ್ರೇಮಲತಾ ಅವ್ರು ಒಂದ್ ಕಡೆ ಒಂದು ಹೇಳ್ತಾರೆ, ಆ ಮಾತು ಬಹಳ ಪ್ರಮುಖ ಅನಿಸ್ತು ನನಗೆ. ನಮ್ಮ ಬ್ರಾಹ್ಮಣ ಹೆಣ್ಮಕ್ಳನ್ನ ಯಾಕೆ ಇಷ್ಟೊಂದು ಸಂಪ್ರದಾಯ, ದೇವರು, ಭಕ್ತಿ, ಗುರು ಈ ತರ ಎಲ್ಲ ಬೆಳೆಸ್ಬಿಡ್ತೀರಾ? ಅದರ ಫಲನೇ ಇದು. ನನಗೂ ಅಷ್ಟೇದು. ಈ ಕೃಷ್ಣರಾವ್ ಅನ್ನುವ ಆ ಹುಡುಗನ ತಾಯಿ ಮೇಲೆ ನನ್ಗೇನು ಕೋಪ ಬರ್ತಾ ಇಲ್ಲ, ಆಕೆ ಬೆಳೆದಿರೋ ಪರಿಸರನೇ ಹೆಂಗಿದೆ. ನಮ್ಮ ಸಂಪ್ರದಾಯ ಶ್ರೇಷ್ಠ ಕನಿಷ್ಠ ಆಚಾರ ವಿಚಾರ ಇದೆಲ್ಲ ಬೆಳೆಸಿ ಆ ಎಮ್ಮನ ತಲೆಯಲ್ಲಿ ತುಂಬಿಟ್ಟು ಇವತ್ತು ಮಾತಾಗಿ ಹೊರಗೆ ಬರ್ತಾ ಇದೆ. ನಾನು ಕೇಳ್ತಾ ಇರೋದು, ಎಲ್ಲರೂ ನೋಡಿ, ಯಾರು ನೋಡಿ, ಹಿಂದೂ ನಾವೆಲ್ಲ ಒಂದು, ಎಲ್ಲ ಒಗ್ಗಟ್ಟಾಗಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು, ನಮ್ಮಲ್ಲಿ ಒಗ್ಗಟ್ಟಿಲ್ಲ, ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ, ಇದೇ ತಾನೇ ಮಾತಾಡಿತಾ ಇರೋದು. ಮತ್ ಇವ್ರು ಯಾರಂಗಾದ್ರೆ ಅವರು ಜನವಾರ ಆಗ್ತಾರಲ್ವಾ? ಅವರು ವಿಶ್ವಕರ್ಮರು. ಅದ್ ಕೇಳ, ದೇವ್ರನ್ನ ಸೃಷ್ಟಿ ಮಾಡಿದಾರೆ ಅವರು ಜನವಾರ ಹಾಕೋತಾರೆ, ಅವರು ಬ್ರಾಹ್ಮಣರಲ್ವಾ? ಯಾಕೆ ಅಡ್ಡಿ? ಮತ್ತೆ ನಿಮ್ಗಿಂತ ಕೀಳ್ ಮಟ್ಟದ್ದೇನ್ರಿ ಅವರು? ಈಗ ತೋರಿಸ್ಬೇಕಲ್ಲ, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಲ್ಲ ಹಿಂದೂ ನಾವೆಲ್ಲ ಒಂದು. ಮತ್ತೆ ಯಾರನ್ನ ಅಲ್ಲಿ ಮಗವೀರರನ್ನೋ, ಬಿಲ್ಲವ್ರನ್ನೋ, ಇನ್ ಬೇರೆ ಜಾತಿಯ ಹುಡುಗರನ್ನೋ ಯಾಮಾರಿಸ್ಲಿಕ್ಕೋಸ್ಕರ ಹಿಂದೂ ನಾವೆಲ್ಲ ಒಂದು ಅಂತಿರೋದ? ಈಗ ತೋರಿಸ್ಬೇಕು, ಸಂದರ್ಭ ಬಂದಿದೆ ಹಿಂದೂ ನಾವೆಲ್ಲ ಒಂದು. ನನ್ನ ಮತ್ತೆ ಯಾವ ಪುರುಷಾರ್ಥಕ್ಕೆ? KP ನಂಜುಂಡಿ ಅವರೇ ಅವ್ರು ಹೇಳ್ತಾರೆ, ನಾನು ತುಂಬಾ ಸಲ ಪ್ರಯತ್ನ ಪಟ್ಟೆ, ಆಗ್ತಾ ಇಲ್ಲ. ಅದೇನೋ ಈ ಹರಾಜ್ ಕೂಗಿದ್ರಂತೆ ಫಸ್ಟ್. ಆ ಹುಡುಗಿ ಅಬಾರ್ಷನ್ ಮಾಡ್ಸಕ್ಕೆ ಅವಾಗ 50,000 ಕೊಡ್ತೀನಿ, ಲಕ್ಷ ಕೊಡ್ತೀನಿ, 1.5 ಲಕ್ಷ ಕೊಡ್ತೀನಿ, ಈಗ 40 ಲಕ್ಷ ಕೊಡ್ತೀವಿ. ಏನು ವಸ್ತುನದು? ಕುರಿ ಕೋಳಿ ನಿನ್ರಿ ಹರಾಜಾಕತ್ತೆ? ನಂಜುಂಡಿ ಅವರು ಬಹಳ ಪ್ರಯತ್ನ ಪಟ್ರಂತೆ,
ಆಗಲಿಲ್ವಂತೆ. ಅವ್ರ ಕೊನೆಗೆ ನಂಜುಂಡಿ ಅವ್ರು ಹೇಳೋದು, ಇದಕ್ಕೆ ಏನ್ ಮತ್ತೆ ಕಾನೂನೇ ಅಂತಿಮವಾಗಿ ಇದಕ್ಕೆ ಪರಿಹಾರ. ಅಂದ್ರೆ ಈ ದೇಶದಲ್ಲಿ ನಾವು ರೂಪಿಸ್ಕೊಂಡಿರೋ ಸಂವಿಧಾನ ನಮ್ಮ ಕಾನೂನು ಚೌಕಟ್ಟಲ್ಲೇ ಎಲ್ಲ ಆಗ್ಬೇಕು. ಎಲ್ಲ ಪ್ರಹ್ಲಾದ್ ಜೋಶಿ ಬಂದು ಹೇಳ್ತಾ ಇದ್ರು, ಸಂವಿಧಾನ ಒಪ್ತೀವಿ ಎಲ್ಲ ಸರಿ, ಆದ್ರೆ ಸಂಪ್ರದಾಯ ಅಂತ ಬಂದ ತಕ್ಷಣ ನ್ಯಾಯಾಲಯಕ್ಕಿಂತ ದೊಡ್ಡದು ಅಂತ ಹೇಳ್ತಾ ಇದ್ರು. ಈ ಪ್ರಕರಣದಲ್ಲಿ ನಂಜುಂಡಿ ಅವ್ರು ಹೇಳ್ತಾವ್ರೆ, ಸಮುದಾಯದ ಲೀಡ್ರು, ಬಹಳ ಪ್ರಬಲ ಲೀಡ್ರು, ಅಸಹಾಯಕರಾಗಿ ಕುಂತಿದ್ದಾರೆ. ಅವ್ರು ಹೇಳ್ತಾರೆ 40 ಲಕ್ಷ ಜನ ಇದೆ ಅಂತ ಹೇಳ್ತಾರೆ ಅವರು. ಈ ಗಣತಿಯಲ್ಲಿ ಆ ಸಮುದಾಯ, ವಿಶ್ವಕರ್ಮ ಸಮುದಾಯ 40 ಲಕ್ಷ ಜನ ಇದೆ, ಸಣ್ಣ ಪುಟ್ಟದ್ದೇನಲ್ಲ. ಕಾನೂನೇ ಅಂತಿಮವಾಗಿ ಇದಕ್ಕೆ ಬರಬೇಕು, ಕಾನೂನಿಗಿಂತ ಮಿಗಿಲು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇರೆ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇಂದು ನಾವೆಲ್ಲ ಒಂದು ಅಂತ ಹೇಳೋದು ಬರೀ ಯಾಮಾರ್ಸಕ್ಕಷ್ಟೇ. ಈ ಸಂದರ್ಭ ಬಂದು ತೋರಿಸ್ಬೇಕಾಗಿತ್ತಲ್ಲ, ಇಂದು ನಾವೆಲ್ಲ ಒಂದು, ನಾವು ಮಾತ್ರ ಮುಂದು, ನಮ್ಮ ಲೆವೆಲ್ ನೀವೆಲ್ಲ, ನೀವು ಕೀಳೆ. ಅದಕ್ಕೆ ತಾನೇ ಹುಡುಗಿನ ಮದುವೆ ಆಗ್ತಾ ಇಲ್ಲ. ನಾವು ಶ್ರೇಷ್ಠರು, ನೀವು ಕೀಳು ಅಂತ ಹೇಳ್ಬಿಟ್ಟು. ಕೆ ಚಕ್ರವರ್ತಿ ಮಿಥುನ್ ಶೆಟ್ಟಿ ಕೇಳಿದ್ದು, ನಿನ್ಗೆ ಎಷ್ಟು ಕಮಿಷನ್ ಬೇಕಳಪ್ಪ, ಎಷ್ಟು ದುಡ್ಡು ಬೇಕಳಪ್ಪ, ಯಾವತ್ತಿರ ಬಗ್ಗೆ ಮಾತಾಡ್ತೀಯಾ, ಯಾರು ಸಿಗ್ತಾರೋ ಕೇಳಿ, ದುಡ್ಡು ಎಷ್ಟು ಬೇಕು ಅಂತ ಕೇಳಿ ಕೊಡ್ಸೋಣ, ಮಾತಾಡಲಿ ಇದ್ರ ಬಗ್ಗೆ, ತನ್ನದೇ ಸಮುದಾಯದ ಹೆಣ್ಮಗಳ ಬಗ್ಗೆ. ನಮಸ್ಕಾರ.